ಗೌಡ್ರೆ, ನಮ್ಮ ಚಿಕ್ಕೋಡಿ ಟು ಗೋಟೂರ್ ಹೋಗುವ ದಾರಿ ಬಗ್ಗೆ ಏನ್ ಹೇಳ್ತೀರಿ ನೀವು? ನಮ್ಮ ಚಿಕ್ಕೋಡಿ ಭಾಗ ಆಯ್ತು, ಈ ಕಡೆ ಬಿಜಾಪುರದಿಂದ ಹಿಡಿದು ಈ ಕಡೆ ಮಿರಜ್ದಿಂದ ಹಿಡಿದ ಎಲ್ಲಾನು ಸಾಂಗ್ಲಿ ಆಯ್ತು, ಎಲ್ಲಾ ಕಡೆದು ಗಾಡಿಗಳು ಇದೇ ರೂಡ್ ಮಾರ್ಗವಾಗಿ ಬೆಳಗಾವಿಗೆ ಹೋಗ್ತಾವು. ಸೊ KSRTC ಬಸ್ಗಳು ಇವತ್ತ ನೋಡ್ರಿ ಎಷ್ಟು ತೆಗ್ಗುಗಳು ಇಂಥವು ಬಿದ್ದವು. ಇಂಥದ್ರೊಳಗ ಪಾಪ ಬಸ್ನವ್ರು ಹೋಗ್ಬೇಕು, ಡ್ರೈವರ್ಗಳ ಪರಿಸ್ಥಿತಿ ಏನಾಗ್ತೈತಿ, ಅಲ್ಲಿ ಹಿಂದೆ ಕುಂತಿರ್ತಕ್ಕಂತ ಪ್ಯಾಸೆಂಜರ್ ಗತಿ ಏನಾಗ್ತೈತಿ. ಯಾಕಂತಂದ್ರ ಒಂದ್ ಗಚ್ಚಿಗೆದಾಗ ಬಿತ್ತಪ್ಪ ಅಂತಂದ್ರ ಅದೆಲ್ಲ ಪಾಟ ಸಿಸ್ಟಮ್ ಗಾಡಿಗಳು ದಡಕ್ನ ಎಬ್ಬಿಸಿ ಹೋಗಿತೈತಿ. ಅಂತ ಸಂದರ್ಭದಾಗ ಈ ಸರ್ಕಾರದ ಹೊಣೆ ಡ್ರೈವರ್ ಅನುಭವಿಸ್ಬೇಕಾಗೈತಿ. ಯಾಕಂದ್ರೆ ಹಿಂದೆ ಕೂತವ್ರು ಏನ್ ಮಾಡ್ತಾರ, ಲಗೇಜ್ ಏನಾರ ಒಂದ್ ಗಚ್ಚಿಗೆ ಗಾಡಿ ಹೊಡಿತೇನೆ ಏನ್ ಹೊಡಿತೇನೋ ಅಂತಾರ. ಪಾಪಗಳ ಪರಿಸ್ಥಿತಿ ಕೆಟ್ಟೋಗೈತಿ. ಅದಕ್ಕ ಈ ಗುಂಡಿಗಳ ಬಗ್ಗೆ ಏನಾಗೈತಿ ಅಂದ್ರೆ ಬಹಳಷ್ಟು ಕೆಟ್ಟ ಹೋಗೈತಿ. ಮತ್ತೆ ಇಲ್ಲೇ ನೋಡ್ರಿ, ಈಗ ನಿಡಸೋಶಿ ಸ್ಕೂಲ್ಗಳು ಇಲ್ಲೇ ಅದಾವ, ಇಲ್ಲೇ ಮಟ್ಟದ್ದು. ಈಗ ಪಾಲಿಟೆಕ್ನಿಕ್ ಸ್ಕೂಲ್ ಆಯ್ತು, ಎಲ್ಲಾ ಸ್ಕೂಲ್ಗಳು ಇಲ್ಲೇ ಅದಾವು. ಬಸ್ಗಳು ತುಂಬಿ ಹೊಂಟಿರ್ತಾವ. ಈಗ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗೋ ಕಂಪಲ್ಸರಿ. ಈಗ ಒಂದ್ ತಾರೀಕು ಮುಂದೆ ಈಗ ಫ್ಯಾಕ್ಟ್ರಿಗಳು ಚಾಲು ಆಗ್ತಾವು. ಚಾಲು ಆದಂತ ಸಂದರ್ಭದಾಗ ಈ ಗುಂಡಿಗಳದಾಗ ಗಾಲಿಗಳೆಲ್ಲ ಬಿದ್ದುಪ್ಪ ಅಂತಂದ್ರ ಆ ಬಿದ್ದು ಗಾಡಿ ಮಾಲಕ ಟ್ರ್ಯಾಕ್ಟರ್ದವ್ರು ಏನ್ ರೈತರು ಇರ್ತಾರಲ್ಲ, ಇವ್ರು ಎಷ್ಟೇ ಗಾಡಿಗಳನ್ನೆಲ್ಲ ರಿಪೇರಿ ಮಾಡಿದ್ರು ಕೂಡ ಈ ಗಚ್ಚಿಗೆದಾಗ ಬಿದ್ದು ಅಂತರ ಆಟೋಮೆಟಿಕ್ ಆಗಿ ಲೋಡ್ ಹೆಚ್ಚಾಯ್ತಂತಂದ್ರ ಎಕ್ಸೆಲ್ ಮುರಿಯೋದು ಅಥವಾ ಏನ್ರ ಪಂಚರ್ ಆಗೋದು ಇಂತ ಒಂದು ಘಟನೆಗಳು ಆಗ್ತಿರ್ತಾವ. ಅಂತ ಸಂದರ್ಭದಾಗ ಟ್ರ್ಯಾಕ್ಟರ್ ಡಬ್ಬಿ ಬಿದ್ರೆ ಏನ್ ಪರಿಸ್ಥಿತಿ? ಏನೋ ಒಂದ ಆ ಕಡೆ ಈ ಕಡೆ ಸಾಲ ಸೋಲ ಮಾಡ್ಕೊಂಡ ಟ್ರ್ಯಾಕ್ಟರ್ಗಳು ತಂದಿರ್ತಾರು. ಒಂದ್ ಏನಂತಂದ್ರ ರೈತನ ಕಬ್ಬು ನಾಶ ಆಗ್ತೈತಿ. ತಳಗ ಬಿದ್ದು ಹೇರಿತಂತಂದ್ರ ಈ ಕಡೆ ಆ ಗ್ಯಾಂಗ್ದವ್ರಿಗೂ ನುಕ್ಸಾನ, ಈ ಕಡೆ ಆ ರೈತರಿಗೂ ನುಕ್ಸಾನ. ಯಾಕ ಕಬ್ಬ ಬಿದ್ದು ಹೇರಿಸ್ಬೇಕಾಗ್ತೈತಿ. ಅದಕ್ಕ ಈ ಗುಂಡಿಗಳು ಮುಚ್ಚಬೇಕಾಗ್ತೈತಿ. ಯಾರ ಮೇಲೆ ಬೀಳ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕ ಇಂತ ಒಂದು ಘಟನೆ ಆಗಬಾರದು ಅನ್ನೋದನ್ನ ಮೊದಲೇ ಎಚ್ಚರಿಕೆ ತಿಳ್ಕೊಬೇಕಾಗಿ ಸರ್ಕಾರ. ಆದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಇವರೆಲ್ಲ ಅಂತಂಬ್ರಿದ್ದಂಗ, ಇವರೆಲ್ಲರೂ ಅಂತಂಬ್ರಿದ್ದಂಗ. ಯಾರಿಗೇನು ಏನೋ ಸಂಬಂಧ ಇಲ್ಲ. ನಮ್ಮದು ಅಧಿಕಾರ, ನಾವು ಚುನಾವಣೆ ಮಾಡ್ಬೇಕು, ನಾವು ಚುನಾವಣೆದ ಗೆಲ್ಲಬೇಕು ಅನ್ನೋದು ಅಷ್ಟ ಅವರಿಗೆ. ಈಗ ಬಿಜಾಪುರ ಟು ಜೀವರ್ಗಿ ಟು ಗೋಟ್ರ ತನಕ ಈ ರಸ್ತೆನೂ ಒಂದ್ ಅಗಲೀಕರಣ ಮಾಡಿ ರಸ್ತೆ ಮಾಡ್ಬೇಕು ಅನ್ನೋದು ಕೂಡ ಶಾಂಕ್ಷನ್ ಆಗಿದೆ. ಬಟ್ ನಾವೇನ್ ಅನ್ನೋದು, ಈ ಗುಂಡಿಗಳನ್ನ ಮುಚ್ಚೋದ್ರೆ ಕೆಲಸ ಮಾಡ್ರಿ. ಅಲ್ಲ ನೋಡ್ರಿ, ಈಗ ಒಂದು ಬಡವ ಮನುಷ್ಯಪ್ಪ ಏನೋ ರೊಕ್ಕಿಲ್ಲ ದುಡ್ಡಿಲ್ಲ ಅಂತ ಅಂದಾಗ ಇವತ್ತಿಲ್ಲ ನಾಳೆ ತಗೋಬೇಕಪ್ಪ ಅನ್ನೋದು ಒಂದು ಹೆಂಗ್ ಪ್ಯಾಂಟಿಗೆ ನಾವು ಟಿಗಳ ಹೊಡಿತೀವಲ್ಲ, ಆ ಟಿಗಳ ಹೊಡಿ ಲೆಕ್ಕದಾಗ ಒಂದು ಗುಂಡಿಗಳು ಮುಚ್ಚರಿ ಅಂತ ನಾವು ಸರ್ಕಾರಕ್ಕೆ ಹೇಳೋದ. ಈಗ ನೋಡ್ರಿ, ಇಂತ ಟ್ರಕ್ಗಳಿಗೆ ಹೊಂಟಿರ್ತಾವು, ಎಷ್ಟೋ ವಾಹನಗಳು ಟ್ರಾನ್ಸ್ಪೋರ್ಟ್ ಗಾಡಿಗಳು ಹೊಂಟಿರ್ತಾವು, ಫ್ಯಾಮಿಲಿ ಹೊಂಟಿರ್ತಾವು, ಆಂಬ್ಯುಲೆನ್ಸ್ಗಳು ಹೊಂಟಿರ್ತಾವು. ಎಷ್ಟೋ ಬಡ ರೋಗಿಗಳು ಗಾಡಿ ಒಳಗ್ ಜರ್ನಿ ಮಾಡ್ತಿರ್ತಾರು. ಇಂತ ಒಂದು ಸಂದರ್ಭದಾಗ ಏನಾಗ್ತೈತಿ, ಈಗ ಆಂಬ್ಯುಲೆನ್ಸ್ ಡ್ರೈವರ್ ಪರಿಸ್ಥಿತಿ ನೋಡ್ರಿ. ಈಗ ಗಾಡಿ ಒಳಗ್ ಪಾಪ ಪೇಷಂಟ್ ಏನೋ ತ್ರಾಸ ಆಗ್ತಿರ್ತಿ, ಗರ್ಭಿಣಿಯರ್ ಇರ್ತಾರು, ಆನ್ ದಿ ಸ್ಪಾಟ್ ಜಲ್ದಿ ಹೋಗ್ಬೇಕಾಗಿರ್ತದೆ.